ಆರೋಪ ಪ್ರತ್ಯಾರೋಪಗಳ ನಡುವೆ ಮುಖ್ಯಮಂತ್ರಿಗಳ ಮುಂದಿನ ಆಯ್ಕೆಗಳೇನು, ನೆಕ್ಸ್ಟ್ ಪ್ಲಾನ್ ಏನಿರಬಹುದು ಮುಖ್ಯಮಂತ್ರಿಗಳದ್ದು, ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶವನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯನವರು ಏನೇ ಆರೋಪಗಳು ಬರ್ತಾ ಇರಲಿ, ಪ್ರತಿಭಟನೆಗಳು ಒಂದು ಕಡೆ ನಡೀತಾ ಇರಲಿ, ಅಂದರೆ ಈ ವಿರೋಧ ಪಕ್ಷಗಳ ಸ್ಥಾನದಲ್ಲಿರುವ ಬಿಜೆಪಿ ಹಾಗೆ JDSನವರು ನಡೆಸ್ತಾ ಇರುವ ಪ್ರತಿಭಟನೆ ಹಾಗೆ ಆಗ್ರಹ, ರಾಜೀನಾಮೆಯನ್ನು ನೀಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಪೊಲಿಟಿಕಲ್ ಪ್ರೆಷರ್ ಇದ್ರೂ ಕೂಡ ಸಿದ್ದರಾಮಯ್ಯನವರು ಆಸ್ ಆಫ್ ನೌ ಈ ಕ್ಷಣಕ್ಕೆ ರಾಜೀನಾಮೆಯನ್ನು ನೀಡುವ ಸಾಧ್ಯತೆ ತೀರಾ ಕಡಿಮೆ. ಹಾಗಾದರೆ ಏನು ಮಾಡಬಹುದು ಸಿದ್ದರಾಮಯ್ಯನವರು? ಈ ಪೊಲಿಟಿಕಲ್ ಪ್ರೆಷರನ್ನು ಪಕ್ಕಕ್ಕೆ ಸರಿಸಿ ಅದರ ಬಗ್ಗೆ ಹೆಚ್ಚಿಗೆ ಲಕ್ಷ್ಯ ಕೊಡದಲ್ಲೇ ಕಾನೂನಾತ್ಮಕವಾಗಿ ಇದನ್ನು ಎದುರಿಸುವ ನಿರ್ಧಾರಕ್ಕೆ ಬರುವ ಸಾಧ್ಯತೆಗಳೇ ಹೆಚ್ಚಿದೆ. ನಾಳೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಲೀಗಲ್ ಆಪ್ಷನ್ ಇದೆ. ತಮ್ಮ ವಿರುದ್ಧವಾಗಿ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದನ್ನು ಕೂಡ ಪ್ರಶ್ನೆ ಮಾಡಬಹುದು. ತನಿಖಾ ಸಂಸ್ಥೆ ತನಿಖೆಯನ್ನು ನಡೆಸಲಿಕ್ಕೆ ಮುಂದಾದಾಗ ತನಿಖೆಯನ್ನು ನಡೆಸದೇ ಇರೋ ರೀತಿಯಲ್ಲೂ ಕೂಡ ಚಾಲೆಂಜ್ ಮಾಡಬಹುದು ಲೀಗಲಿ. ಈ ಅಂಶಗಳ ಕಡೆಗೇನೆ ಹೆಚ್ಚಿಗೆ ಗಮನವನ್ನು ಕೊಡೋ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರು. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಫುಲ್ ಆನ್ ಸಪೋರ್ಟ್ ಕೊಡಲಿಕ್ಕೆ ನಿರ್ಧಾರ ಮಾಡಿದಂತಿದೆ. ಇದು ಬಹಳ ಮುಖ್ಯ. ಯಾಕಂತಂದರೆ ಯಡಿಯೂರಪ್ಪನವರ ವಿಚಾರ ಆದಾಗ, ಅಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಅವರ ಬೆಂಬಲವಾಗಿ ಬಿಜೆಪಿಯ ಹೈಕಮಾಂಡ್ ಆಗಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಹೆಚ್ಚಿಗೆ ಬಿಜೆಪಿಯ ನಾಯಕರಾಗಲಿ ನಿಂತಿರಲಿಲ್ಲ ಅನ್ನೋದು ಇತಿಹಾಸದ ಪುಟಗಳಲ್ಲೇ ದಾಖಲಾಗಿದೆ. ಆದರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಹಾಗಿಲ್ಲ. ಒಳಗೇನು ನಡೀತಿದೆಯೋ ಗೊತ್ತಿಲ್ಲ, ಆದರೆ ಬಹಿರಂಗವಾಗಿ ಅಂತೂ DCM DK ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ನ ಬಹುತೇಕ ರಾಜ್ಯ ನಾಯಕರು ಸಿದ್ದರಾಮಯ್ಯನವರ ಬೆನ್ನೆಲುಬಾಗಿ ನಿಂತಿದ್ದೇವೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಕೇವಲ ರಾಜ್ಯ ಮಟ್ಟದ ನಾಯಕರು ಮಾತ್ರವಲ್ಲ, ಹೈಕಮಾಂಡ್ ನಾಯಕರು ಕೂಡ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನ ಈ ವಿಚಾರದಲ್ಲಿ ಏಕಾಂಗಿಯಾಗಿ ಬಿಡೋದು ಬೇಡ, ರಾಜ್ಯ ನಾಯಕರಿಗೂ ಸಂದೇಶ ನೀಡಿದ್ದಾರೆ. ಹಾಗೆ ಲೀಗಲ್ ಸಪೋರ್ಟ್, ಕಾನೂನಾತ್ಮಕವಾಗಿಯೂ ಕೂಡ ಸಿದ್ದರಾಮಯ್ಯನವರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಹಿರಿಯ ವಕೀಲರನ್ನ ಕಳುಹಿಸಿಕೊಡುವ ನಿರ್ಧಾರವನ್ನು ಮಾಡಿದೆ. ಅಭಿಷೇಕ್ ಮನು ಸಿಂಘ್ವಿ ಇವರನ್ನ ನೇಮಕ ಮಾಡಲಾಗಿದೆ. ಈಗ ಆಲ್ರೆಡಿ ಬೆಂಗಳೂರನ್ನು ತಲುಪ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಲೀಗಲಿ ಕಾನೂನಾತ್ಮಕವಾಗಿ ಮುಖ್ಯಮಂತ್ರಿಗಳ ಹೋರಾಟಕ್ಕೆ ಹೈಕೋರ್ಟ್ನಲ್ಲಿ ನಡೆಸುವ ಹೋರಾಟ ಸಾಧ್ಯತೆ ಸದ್ಯಕ್ಕೆ ಹಂಗೆ ಕಂಡು ಬರ್ತಾ ಇದೆ. ಇದಕ್ಕೆ ಬೆಂಬಲವಾಗಿ ನಿಲ್ಲಲಿದ್ದಾರೆ ಹಿರಿಯ ವಕೀಲರ ತಂಡ. ಇನ್ ಕೇಸ್ ಹೈಕೋರ್ಟ್ನಲ್ಲಿ ಇದನ್ನು ಚಾಲೆಂಜ್ ಮಾಡಿದಾಗ ಹೈಕೋರ್ಟ್ನಲ್ಲಿ ಏನಾದರೂ ತದ್ವಿರುದ್ಧವಾದ ರೀತಿಯ ನಡೆಗಳು ವ್ಯಕ್ತವಾದರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದು ಹಾಗೆ ತಮ್ಮ ವಿರುದ್ಧ ಆಗುವ ತನಿಖೆಗೆ ಚಾಲೆಂಜ್ ಮಾಡುವ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಅಂದರೆ ಸುಪ್ರೀಂ ಕೋರ್ಟ್ವರೆಗೂ ಹೋದರೂ ಕೂಡ ಸಿದ್ದರಾಮಯ್ಯನವರಿಗೆ ಬೆಂಬಲವಾಗಿ ನಿಂತು ಒಂದು ಮಾರಲಿ ಮತ್ತೊಂದು ಲೀಗಲಿ ಎರಡೂ ರೀತಿಯಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ಲುವ ಸೂಚನೆಯನ್ನು ಹೈಕಮಾಂಡ್ ಹಾಗೆ ರಾಜ್ಯದ ನಾಯಕರು ಕೂಡ ನೀಡ್ತಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳು ತಕ್ಷಣಕ್ಕೆ ರಾಜೀನಾಮೆಯನ್ನು ನೀಡದೆ ಕಾನೂನಾತ್ಮಕವಾಗಿಯೇ ಇದನ್ನು ಎದುರಿಸುವ ಸಾಧ್ಯತೆಯೇ ಹೆಚ್ಚಿದೆ. ನಾಳೆ ಕಾದ್ ನೋಡೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡೆ ಯಾವ ಕಡೆ ಅಂತ ಹೇಳಿ ಹಡಿಸಬಹುದು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಬದಲಾಗಿರುವ ಕಾನೂನು ಭಾರತೀಯ ನಾಗರಿಕ ಸಂಹಿತೆ 2023ರ ಸೆಕ್ಷನ್ 218ರ ಅಡಿಯಲ್ಲಿ ಅನುಮತಿಯನ್ನು ನೀಡಿದ್ದಾರೆ. ಆದರೆ ಇದೀಗ ಸಿದ್ದರಾಮಯ್ಯನವರ ಪರವಾಗಿರುವ ಕಾನೂನು ಸಲಹೆಗಾರರು ತಜ್ಞರು ಇದ್ರ ಬಗ್ಗೆ ಹೇಳ್ತಿರೋ ವಿಶ್ಲೇಷಣೆಯೇ ಬೇರೆ. ಇನ್ಫ್ಯಾಕ್ಟ್ ನಾಳೆ AS ಪೊನ್ನಣ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರರಾದ AS ಪೊನ್ನಣ್ಣ ಅವರ ವಿಶೇಷ ಸಂದರ್ಶನ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ. ಬಹಳ ಇಂಟ್ರೆಸ್ಟಿಂಗ್ ಆದ ವಿಚಾರ ಹೇಳಿದ್ದಾರೆ. ಹೇಗೆ ಈ 17 ಸಬ್ ಕ್ಲಾಸ್ A ಅಡಿಯಲ್ಲಿ ಅನುಮತಿಯನ್ನ ನೀಡಿರೋದೇನೆ ಸಿದ್ದರಾಮಯ್ಯನವರಿಗೆ ಲಾಭ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ AS ಪೊನ್ನಣ್ಣ ಅವರು ವಿವರಿಸಿದ್ದಾರೆ. ಮಿಸ್ ಮಾಡ್ದಲ್ಲೇ ಗಮನಿಸಿ ಅದನ್ನ. ಅಲ್ಲಿಗೆ ರಾಜ್ಯಪಾಲರು ಈಗ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದು ಹಿಂದಿನ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ BS ಯಡಿಯೂರಪ್ಪನವರ ವಿರುದ್ಧವಾದ ಪ್ರಾಸಿಕ್ಯೂಷನ್ಗೆ ಅನುಮತಿ, ಆ ಪ್ರಕರಣವನ್ನು ಹೋಲಿಕೆ ಆಗ್ತಾ ಇದೆ. ಅಂದು BSY, ಇಂದು ಸಿದ್ದರಾಮಯ್ಯ ಅಷ್ಟೇ. ನಿನ್ನೆಯಾದ ಬೆಳವಣಿಗೆ ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ನಿನ್ನೆ ಈ ಮೂಡಾ ಸೈಟು ಹಂಚಿಕೆ ವಿಚಾರದಲ್ಲಿ ಅವ್ಯವಹಾರ ಆಗಿದೆ. ಅದರಲ್ಲಿ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಪಾತ್ರ ಇದೆ. ಅಧಿಕಾರ ದುರುಪಯೋಗ ಮಾಡಿಕೊಂಡ ಪ್ರಕರಣ ನಡೆದಿದೆ ಅಂತ ಹೇಳಿ ಒಟ್ಟು ಮೂವರು ರಾಜ್ಯಪಾಲರ ಅಂಗಳವನ್ನು ತಲುಪಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕಾನೂನಾತ್ಮಕವಾಗಿ ತನಿಖೆಯನ್ನು ನಡೆಸಲಿಕ್ಕೆ ಅನುಮತಿಯನ್ನು ನೀಡಿ ಅಂತ ಹೇಳಿ ರಾಜ್ಯಪಾಲರು ಅದಕ್ಕೆ ಅಸ್ತು ಅಂತ ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡೀ ದಿನ ಪ್ರತಿಭಟನೆಗಳಾಗಿದೆ. ನಾಳೆ ಕೂಡ ಮುಂದುವರಿಯುತ್ತೆ. ಆದರೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ 40 ವರ್ಷಗಳ ಬರೋಬ್ಬರಿ 4 ದಶಕಗಳ ಭ್ರಷ್ಟಾಚಾರ ರಹಿತ, ಕಳಂಕ ಮುಕ್ತ,
ರಾಜಕೀಯ ಇತಿಹಾಸ ಅಂತ ಹೇಳಿ ಸಿದ್ದರಾಮಯ್ಯನವರ ಟ್ರ್ಯಾಕ್ ರೆಕಾರ್ಡ್ ಏನು ಹೇಳ್ತಾ ಇತ್ತು. ಕಾಂಗ್ರೆಸ್ನ ನಾಯಕರು ಖುದ್ದು ಸಿದ್ದರಾಮಯ್ಯನವರೇ ಇದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಆ ರಾಜಕೀಯ ಇತಿಹಾಸಕ್ಕೆ ಕಪ್ಪು ಚುಕ್ಕೆ ಬಿದ್ದಂತಾಗಿದೆ. ಆದರೆ ಇದು ಹೊಸತೇನಲ್ಲ. ಈ ಹಿಂದೆ ಯಡಿಯೂರಪ್ಪನವರ ವಿಚಾರದಲ್ಲಿ ಆದಂತೆಯೇ ಆಗ್ತಾ ಇದೆ. ಹಿಸ್ಟ್ರಿ ರಿಪೀಟ್ ಅಂತ ಕೂಡ ಕೆಲವರು ಮಾತನಾಡ್ತಿದ್ದಾರೆ. ಸಿದ್ದರಾಮಯ್ಯನವರ ವಿಚಾರದಲ್ಲಿ 14 ಸೈಟ್ಗಳ ಅಕ್ರಮ ಹಂಚಿಕೆ ಆರೋಪದ ವಿಚಾರದಲ್ಲಿ ಆಗ್ತಾ ಇರುವ ಬೆಳವಣಿಗೆಗೂ ಹಿಂದೆ ಇತಿಹಾಸದಲ್ಲಿ ನಡೆದ ಘಟನೆಗೂ ಯಾವ ರೀತಿ ಸಾಮ್ಯತೆ ಇದೆ, ಈ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದೆ, ವರದಿ ಇದೆ, ಗಮನಿಸಿ. ಪ್ರಾಸಿಕ್ಯೂಷನ್ ಚಕ್ರವ್ಯೂಹದಲ್ಲಿ ಟಗರು. ಅಂದು ಬಿಎಸ್ವೈ, ಎಂದು ಸಿದ್ದರಾಮಯ್ಯ. ಎಸ್ ವೀಕ್ಷಕರೇ, ಅಹಿಂದ ನಾಯಕ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಸಿದ್ದರಾಮಯ್ಯಗೆ ಇದೀಗ ತನಿಖೆ ಭೂತ ವಕ್ಕರಿಸಿದೆ. ಮೂಡಾದ 14 ಸೈಟ್ಗಳ ಅವ್ಯವಹಾರ ಆರೋಪದಲ್ಲಿ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಜ್ವಾಲಾಮುಖಿಯಾಗಿ ಸ್ಫೋಟವಾಗಿದೆ. ಆಮೇಲೆ ಬೇಕಾದ್ರೆ ತಗೊಳ್ಳಿರಿ ನಡೆಯೋದು. 2011ರಲ್ಲಿ ಸಿಎಂ ಆಗಿದ್ದ ಬಿಎಸ್ ಯಡಿಯೂರಪ್ಪ ಕೂಡ ಇಂಥದ್ದೇ ಸಂಕಷ್ಟ ಎದುರಾಗಿತ್ತು. 13 ವರ್ಷಗಳ ಬಳಿಕ ಪಾತ್ರಗಳು ಅದಲು ಬದಲಾಗಿದೆ ಅಷ್ಟೇ. ಹೌದು, ಮಕ್ಕಳ ಹೆಸರಿಗೆ ಜಾಗ ಡಿನೋಟಿಫೈ, ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಬಿಎಸ್ವೈ ಜೈಲು ಸೇರಿದ್ರು. ಆಗಿನ ರಾಜ್ಯಪಾಲರಾಗಿದ್ದ HR ಭಾರದ್ವಾಜ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರಿಂದ ಯಡಿಯೂರಪ್ಪ ಕೂಡ ಸಿಎಂ ಕುರ್ಚಿ ಬಿಟ್ಟು ತನಿಖೆ ಎದುರಿಸಿ ಕಂಬಿ ಎಣಿಸಿದ್ರು. ಇದೀಗ ಬರೋಬ್ಬರಿ 13 ವರ್ಷಗಳ ಬಳಿಕ ಸಿದ್ದಿಗೂ ಇದೇ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ಇಂಥದ್ದೇ ಸುಳಿಯಲ್ಲಿ ಸಿಎಂ ಸಿದ್ದು ಸಿಲುಕಿದ್ದು ನಾಳೆ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ. ಈಗಾಗಲೇ ರಾಜ್ಯಕ್ಕೆ ಹಿರಿಯ ವಕೀಲರಾದ ಸಿಬಲ್ ಸಿಂಘ್ವಿ ಆಗಮಿಸಿದ್ದು ಸಿದ್ದು ಪರ ವಾದ ಮಾಡಲಿದ್ದಾರೆ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಡಿಕೆಶಿ ವಿರುದ್ಧ ಬಾಂಬ್ ಸಿಡಿಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಿಡಿಕಾರಿದ್ರು. ಬಂಡೆ ಅನ್ನೋದು ಇದೆಯಲ್ಲ, ಆ ಬಂಡೆನೇ ಡೇಂಜರ್ ಅಲ್ಲಿ. ಇವತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕೊಡಗಲ್ಲಿ ಬೀಳ್ತಾವಲ್ಲ, ಮೊನ್ನೆ ವಯನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ, ಲ್ಯಾಂಡ್ ಸ್ಲೈಡ್ ಆಗಿದ್ದು ಆ ಬಂಡೆ ರಕ್ಷಣೆ ಕೊಡ್ತಾ? ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯ್ಲಿಕ್ಕೆ ಆ ಬಂಡೆಗಳೇ ಕಾರಣ. ಕರ್ನಾಟಕದಲ್ಲೂ ಈ ಬಂಡೆಗಳೇ ಕಾರಣವಾಗ್ತಕ್ಕಂಥ ದಿನ ದೂರ ಇಲ್ಲ. ನೋಡೋಣ ಬನ್ನಿ. ಎಲ್ಲ DK ಶಿವಕುಮಾರ್ ಅವರು ಒಳಗಡೆ ಒಂದು ಹೊರಗಡೆ ಒಂದು ಅಂತಾನೆ ಹೇಳ್ತಾ ಇರೋದಲ್ಲಿ. ನನಗೆ ಅವ್ರು ನಿಂತವ್ರೋ ಅವ್ರು ಕೂತವ್ರೋ ನನ್ಗೆ ಗೊತ್ತಿಲ್ಲಪ್ಪ. ಅವ್ರು ನಿಂತವ್ರೋ ಕೂತವ್ರೋ, ಅವರು ಪದೇ ಪದೇ ಹೇಳಿದ್ದಾರೆ ನಾನು ಸನ್ಯಾಸಿ ಅಲ್ಲ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ.